ಸರ್, ಈಗ ನೀವು ಬಿಜೆಪಿಯ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಧ್ವನಿ ಎತ್ತಿದ್ರಿ, ನಿಮ್ಮದೇ ಹೋರಾಟಗಳನ್ನು ಕೂಡ ಮಾಡಿದ್ರಿ. ಆದರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ, ನಾನೇ ಮುಂದುವರಿತೀನಿ ಅಂತ ಹೇಳಿ. ಮುಂದುವರಿತೀನ ತಿಲ್ಲಲ್ರಿ, ಈಗ ಇವತ್ತಿನ ತನಕ ಖಾಲಿ ಇಲ್ಲ. ಮ್ಯಾಗಿನವ್ರು ಇನ್ನೊಂದು 2 ಮಿನಿಟಿಗೆ ಕಿತ್ತೋಗೋದ್ರಂದ್ರೆ ಮಾಜಿ ಆಗ್ತಾರೆ. ಹಂಗೆ ಹೇಳ್ಕೋಬೇಕಾಗ್ತದೆ. ಪಾಪ ಹತಾಶೆ ಆಗಿವಿ, ಏನು ಹೇಳ್ಕೋಬೇಕು ಕೇಳ್ರಿ ವಿಜೇಂದ್ರ. ಇಡೀ ಎಲ್ಲ ದೇಶದ ಎಲ್ಲ ರಾಜ್ಯದ ಅಧ್ಯಕ್ಷರ ಘೋಷಣೆ ಆಗ್ತದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಕರ್ನಾಟಕ ಒಂದೇ ಘೋಷಣೆ ಆಗ್ತಾ ಇಲ್ಲ ಅಂದರೆ ವಿಜಯೇಂದ್ರನ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಹೋಗಿವೆ. ಬರೀ ಯತ್ನಾಳ್ ಒಬ್ಬನೇ ಟೀಕೆ ಮಾಡ್ತಾ ಇಲ್ಲ. ಇಡೀ BJPಯಲ್ಲಿರೋ ಎಲ್ಲ ಹಿರಿಯ ನಾಯಕರು, ನಿಷ್ಠಾವಂತ BJP ಕಾರ್ಯಕರ್ತರು ನಾರಾಜಿದ್ದಾರೆ. ಇವರು ಹೊಂದಾಣಿಕೆ ರಾಜಕಾರಣದಿಂದ, ಇವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಏನಾಗಿದೆ ಅಂದರೆ ಕಾರ್ಯಕರ್ತರಲ್ಲಿ ಹುರುಪು ಬರ್ತಾಯಿಲ್ಲ. ಯಾವುದೇ ಒಬ್ಬ ಲೀಡ್ರು ಹೋದ್ರೆ 1,000-2,000 ಜನ ಸೇರಬೇಕು, ಇವ್ರು ಜನನೂ ಸೇರ್ತಾ ಇಲ್ಲ. ಹೀಗಾಗಿ ಪಾಪ ಕೊನೆಯ ದಿನಗಳನ್ನೇ ಅನ್ನಿಸ್ತಾ ಇದ್ದಾರೆ ಅಧ್ಯಕ್ಷರು. ಅದಕ್ಕೆ ಈಗ ಖಾಲಿ ಇಲ್ಲ, ಇನ್ನೊಂದು ಸೆಕೆಂಡ್ನಲ್ಲಿ ಖಾಲಿ ಆಗ್ಬೋದು, ನಾಳೆ ಖಾಲಿ ಆಗ್ಬೋದು, ನಾಡ್ದು ಖಾಲಿ ಆಗೋದು. ಖಾಲಿ ಅಂತೂ ಆಗೋದು ಗಚ್ಚಿ. ಅಂದರೆ ವಿಜಯೇಂದ್ರ ಅವರ ಬದಲಾವಣೆ ನಿಶ್ಚಿತ ಬಿಜೆಪಿಯಲ್ಲಿ ಅಂತಾರೆ ರಾಜ್ಯಾಧ್ಯಕ್ಷರಾಗಿ. ವಿಜಯೇಂದ್ರ ಬದಲಾವಣೆ ಆಗದಿದ್ರೆ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಎಲ್ಲರೂ ವಿರೋಧ ಯಾಕೆ ಮಾಡ್ಲಕತ್ತಾರೆ? ನಾವು ಒಬ್ಬ ಮೀಡಿಯಾ ಮುಂದೆ ಬಂದು ವಿರೋಧ ಮಾಡ್ಲಕತ್ತೀನಿ. ಈಗ ಎಲ್ಲ ಅವ್ರು ಕೂಡಿ ಮೀಟಿಂಗ್ ಮಾಡ್ಲಕತ್ತಾರಲ್ಲ, ಏನು ವಿಜಯೇಂದ್ರ ಮುಂದುವರ್ಸಕ್ಕೆ ನೀವು ಭಿನ್ನ ಮತ್ತೀರಿ ಅನ್ರಿ, ಅತೃಪ್ತರೇ ಅನ್ರಿ, ಪಕ್ಷ ನಿಷ್ಠರು ವಿರೋಧ ಮಾಡ್ಲಕತ್ತಾರೆ. ಯಾವುದಾರ ನೀವು ಕೊಡ್ರಿ, ಆದ್ರೆ ವಿಜಯೇಂದ್ರ ಬೇಡ ಅನ್ನೋದು ಎಲ್ಲರಿಗೂ ಹೋಗಿದೆ. ಈಗ RSS ಅವರು ಕೂಡ ಈ ಒಂದು ವಿಚಾರಕ್ಕೆ ಎಂಟ್ರಿ ಆಗಿ ಭಿನ್ನರ ಒಂದಷ್ಟು ಅಸಮಾಧಾನ ಶಮನ ಮಾಡುವಂಥ ಕೆಲಸ ನಡೀತಾ ಇದೆ. ಲಿಂಬಾವಳಿಯವ್ರನ್ನು ಕೂಡ ಕರೆದು ಮಾತಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡಿರಿ, ಎಲ್ಲರೂ ಜೊತೆ ಮಾತಾಡಿದ್ದಾರೆ. ಅವ್ರಿಗೇನು ಸಂಘಕ್ಕೇನು ಒಂದು ಒಳ್ಳೆಯ ರಾಜ್ಯದ ಅಧ್ಯಕ್ಷ ಆಗಬೇಕು, ಹಿಂದುತ್ವದ ಹಿನ್ನೆಲೆ ಇರಬೇಕು, ಮತ್ತು ಆಡಳಿತ ಪಕ್ಷದ ಜೋಡಿ ಹೊಂದಾಣಿಕೆ ಇರಲಾರಂಥವ್ರು, ಕಾರ್ಯಕರ್ತರು ಸಂಘಕ್ಕೆ ಗೌರವ ಕೊಡುವಂಥವ್ರು ಆಗ್ಬೇಕನ್ನೋದು ಸಹಜವಾಗಿ ಅವ್ರು ಹೇಳಿಕೆ. ಯಾಕಂದ್ರೆ ಸಂಘ ಅಂದರೆ ಒಂದು ತಾಯಿ ಸ್ಥಾನದಲ್ಲಿದೆ. ಮಗುವಿಗೆ ಏನೋ ತೊಂದರೆ ಆಗಿದೆ, ಒಂದು BJP ಅಂದ್ರೆ ಅದರ ಒಂದು ಪಕ್ಷ, ಅದು ಒಂದು ಮಗು ಇದ್ದಂಗೆ. ಆ ಮಗುವಿನಲ್ಲಿ ಏನೋ ತೊಂದರೆ ಆಗೈತೆ ಅಂದರೆ ಅದಕ್ಕೆ ಆರೈಕೆ ಮಾಡೋದು, ಉಪಚಾರ ಮಾಡೋದು, ಯಾವುದಾದ್ರೂ ಮೇಜರ್ ಆಪ್ರೇಷನ್ ಇದ್ದರೆ ಮೇಜರ್ ಆಪ್ರೇಷನ್ ಒಯ್ದು ಒಳ್ಳೆ ಡಾಕ್ಟರ್ ಕಡೆ ಮಾಡಿಸೋದು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ.